ಓಂ ನಮಃ ಶಿವಾಯ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಪ್ರಸನ್ನ. ಶ್ರೀ ಸದ್ಗುರು ಗುರುನಾಥಾರೂಢ ಸ್ವಾಮಿ ಪ್ರಸನ್ನ. ಈ ಹಿಂದಿನ ಸಂಚಿಕೆಯಲ್ಲಿ ಹುಬ್ಬಳ್ಳಿಗೆ ಎಲ್ಲಿರುವಂತಹ ಡುಂಗೇರಿಯಲ್ಲಿ ಸಿದ್ಧಾರೂಢರು ವಾಸ್ತವ್ಯ ಮಾಡಿದರು ಎಂಬ ವಿಷಯವನ್ನು ಹೇಳಿದ್ದೆವು. ಅದು ಸ್ವಲ್ಪ ಸಂಕ್ಷಿಪ್ತ ಆಗಿತ್ತು. ಇನ್ನು ಚಿದ್ಗನಾನಂದ ಸ್ವಾಮಿ ಸಮಾಧಿ ಹತ್ರನೇ ಸಿದ್ಧಾರೂಢರು ಇದ್ದರು, ಆ ಸಮಾಧಿ ಗುಡಿಯೊಳಗೆ ಇದ್ದರು. ಅದರ ಕೆಲವು 2 ಪವಾಡಗಳನ್ನು ಕೂಡ ನಾವು ತಿಳಿಸಿಕೊಟ್ಟಿದ್ವಿ. ಆ ಸಮಾಧಿಯಲ್ಲಿ ಅದ ಕೆಲವರು ವಿಚಾರ ಮಾಡ್ತಾರೆ, ಇದು ಸಮಾಧಿ ಎಲ್ಲಿದೆ ಅಂತಂದ್ರೆ ಅದೇನು ದೊಡ್ಡ ಪ್ರಮಾಣದಲ್ಲೇ ಇಲ್ಲ. ಅದು ಈಗೇನು ಈ ಗುರುನಾಥ ಕೋಂ ತಿಪ್ಪಣ್ಣ ಸುಬ್ಬಣ್ಣವರು ಅಂದರೆ ಇವ್ರ ತಾಯಿ ಹೆಸರು ಜೀವಲವ್ವ ಅಂಥೇಳಿ. ಇವ ಗುರುನಾಥ ಮೇಜರ್ ಆಗಿದ್ದ. ಅವಾಗ ಇವು ಮಾರಾಟ ಮಾಡ್ಬೇಕಾದ್ರೆ ಈ ಜಾಗಕ್ಕೆ ಏನು ಒಂದು ಕಂಡೀಷನ್ ಹಾಕಿದ. ಇದು 6 ಎಕರೆ 27 ಗುಂಟೆ ಇದ್ರೂ ಕೂಡ ಇವು ಹೇಳಿದ, ಈ ಚಿದ್ಗನಾನಂದ ಸ್ವಾಮಿ ಸಮಾಧಿ ನಮ್ಮ ಪೂರ್ವಜರು ಕಟ್ಟಿದ್ದು ಅಂತ ಹೇಳಿದವನು. ಆದರೆ ಇದನ್ನು ಅವ್ರು ಖರೀದಿಕೊಳ್ಳಿಲ್ಲ. ಖರೀದಿ ಯಾಕೆ ಕೊಳ್ಳಿಲ್ಲ ಅಂತಂದ್ರೆ ಅವರಂದ್ರು, ಇದಕ್ಕೆ ನಮ್ಮ ಮನೆತನದವರು ಇನ್ನೂ ಅನೇಕ ಭಕ್ತರು ಕೂಡ ಈಗಾದರೂ ಕೂಡ ವಾರ್ಷಿಕ ತಿಥಿ ತಮ್ಮ ಕಷ್ಟ ನಷ್ಟಗಳಿಗೆ ಬಂದರೆ ಈ ಗದಿಗೆ ನಮಸ್ಕಾರ ಮಾಡ್ತಾರೆ, ತಮ್ಮ ಇಷ್ಟಾರ್ಥವನ್ನೇ ಕೇಳ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ಜಾಗ ಅಂದರೆ ಈ ಸಮಾಧಿ ಸುತ್ತಮುತ್ತಲಿರುವಂತಹ ಜಾಗ ಅದು ಎಷ್ಟದ ಅಂತಂದರೆ 8.5 ಗುಂಟೆ. ಇದನ್ನು ನಾವು ಮುಕ್ತವಾಗಿ ಬಿಟ್ಟು ಕೊಟ್ಟಿದ್ದೇವೆ. ನೀವು ಯಾರು ಅಂದರೆ ಏನು ಖರೀದಿ ತೊಗೊಂಡಿರಲ್ಲ, ನೀವು ಯಾರೂ ಕೂಡ ಇಲ್ಲಿ ಬರುವಂತಹ ಭಕ್ತರಿಗೆ ದರ್ಶನಕ್ಕೆ ತೊಂದರೆಯನ್ನು ಕೊಡಬಾರದು, ಅಂದರೆ ಹರಕತ್ತು ಮಾಡಬಾರದು ಅಂತ. ಅಷ್ಟೇ ಅಲ್ಲ, ಮುಕ್ತ ದಾರಿಯನ್ನು ಇಡಬೇಕು ಅಂಥೇಳಿ. ಇದು ಖರೀದಿ ಕಾಗದ ಪತ್ರದೊಳಗೂ ಅದ. ಅದೇ ಖರೀದಿ ಕಾಗದ ಪತ್ರದ 448ನೇ ಪುಟದಲ್ಲಿ ಮೊದಲನೇ ಭಾಗದಲ್ಲಿ ಈ ಕಂಡೀಷನ್ ತಿಳಿಸ್ಯಾರ ಅವರು. ಅಂದ್ರೆ ಇದು ಒಂದು ಸ್ವತಂತ್ರ ದೇವಾಲಯ ಆದಂಗಾಯಿತು. ಮತ್ತು ಎಲ್ಲೈತಪ್ಪ ಅಂತಂದ್ರೆ ಈಗ ಸಿದ್ಧಾರೂಢ ಸಮಾಧಿ ನಾವು ಕಟ್ಟೇವಿಲ್ಲ. ಈಗ ನಾನು ಮ್ಯಾಪ್ ತೋರಿಸಿದೆ ನಿಮಗೆ. ಆ ಮ್ಯಾಪ್ ಏನು ಹೇಳ್ತದಪ್ಪ ಅಂತಂದ್ರೆ, ಈ ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಪಕ್ಕದೊಳಗೆ ಒಂದು ಸಣ್ಣ ಚೌಕಾಕಾರವಾದಂತಹ ಮಂದಿರ ಅದ. ಅದೇ ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ. ಅದು 8.5 ಗುಂಟೆ ಅದ ಅಂಥೇಳಿ. ಇದನ್ನು ಅವರೇನು ಮಾಡಿದರು, ಭಕ್ತರಿಗೆ ಮುಕ್ತ ಅವಕಾಶಕ್ಕಾಗಿ ಯಾರು ಕೂಡ ಇದನ್ನು ನಿರ್ಬಂಧ ಮಾಡಬಾರದು ಎಂಬ ಒಂದು ಕಂಡೀಷನ್ನಿಂದ ಈ ಜಾಗೆಯನ್ನು ಮಾರಿದರು. ಅಂದಿನಿಂದ ಏನಾಯಿತು, ಸಿದ್ಧಾರೂಢರು ಇಲ್ಲೇ ವಾಸ್ತವ್ಯ ಮಾಡಿದರು. ಈ 8 ಜನ ಭಕ್ತರು ಅಂತ ಏನಿದ್ದರಲ್ಲ, 1895ನೇ ಇಸ್ವಿ ಮೇ ತಿಂಗಳ 13ನೇ ತಾರೀಕಿನ ದಿವಸ ಇದನ್ನು ಖರೀದಿ ಮಾಡ್ಯಾರ. ಈ ಮೇ ತಿಂಗಳ 13ನೇ ತಾರೀಕು 2 ಇತಿಹಾಸ ಹೇಳ್ತಾವ. ಶ್ರೀ ಗುರುನಾಥಾರೂಢ ಸ್ವಾಮಿಗಳು 1962ನೇ ಇಸ್ವಿ ಮೇ ತಿಂಗಳ 13ನೇ ತಾರೀಕಿನ ದಿವಸ ಬ್ರಹ್ಮೈಕ್ಯರಾದರು. ಮತ್ತು ಇನ್ನೊಂದು ಜಡಿಸಿದ್ಧ ಶಿವಯೋಗಿಗಳು ಅಂಥೇಳಿ, ಅಂದರೆ ಜಡಿ ಸ್ವಾಮಿಗಳು ಅಂತ ಹೇಳ್ತಾರೆ. ಸಿದ್ಧಾರೂಢರ ಸಮಕಾಲರಲ್ಲ, ಅಷ್ಟೇ ಅಲ್ಲ, ಸಿದ್ಧಾರೂಢರ ಅಪರಾವತಾರ ಇದ್ದಂಗನ ಸಮಕಾಲರ ಅವರು ದೇಹ ಬಿಟ್ಟಿದ್ರು ಕೂಡ ತಾರೀಕು ಮೇ ತಿಂಗಳ 13ನೇ ತಾರೀಕಿನ ಅದು. ಇದು ಹೆಂಗೆ ಕಾಂಬಿನೇಷನ್ ಹೊಂದೈತೆ ನೋಡ್ರಿ. ಇಶ್ಯೂ ಬೇರೆ ಇರ್ಬೋದು ಖರೆ, ಆದ್ರೆ ಈ ದಿನಾಂಕ ಏನೈತಲ್ಲ, 3 ಮಹಾತ್ಮರು, ಒಬ್ಬ ಮಹಾತ್ಮರಿಗೆ ಇರುವಿಕೆಗೆ ಜಾಗ ಆಗ್ಯದ. ಅದೇ ಮಹಾತ್ಮರ ಶಿಷ್ಯರಾದಂತಹ ಗುರುನಾಥಾರೂಢರು ದೇಹ ಬಿಟ್ಟಂತಹ ದಿನಾಂಕ ಆಗ್ಯದ. ಇನ್ನು ಸಿದ್ಧಾರೂಢರು ಇದ್ದೊತ್ನಾಗನ ಅವರ ಸರಿಸಮಾನರಾದಂತಹ ಪವಾಡ ಪುರುಷರಾದಂತಹ ಮಹಾವೇದಾಂತಿ ಜ್ಞಾನಿ ಯಾರು ಜಡಿಸಿದ್ದ ಶಿವಯೋಗಿಗಳು, ಅವರು ದೇಹ ಬಿಟ್ಟಂತಹ ತಾರೀಖನು ಕೂಡ ಮೇ 13ನೇ ತಾರೀಕು ಇರಲಿ. ಇನ್ನು ನಾನು ತಮಗೆ ಕೃಷ್ಣೇಂದ್ರ ಸ್ವಾಮಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಕೃಷ್ಣೇಂದ್ರ ಸ್ವಾಮಿಗಳು ಯಾರು? ಅವರು
ಹುಬ್ಬಳ್ಳಿ ಒಳಗೆ ಅಂದ್ರೆ ಹಳೆ ಹುಬ್ಬಳ್ಳಿ ಕಿಲ್ಲಾ ಅಂತದ, ಅವರು ಸಮಾಧಿಯಾದಂತಹ ಸ್ಥಳ ಅದ ಅಲ್ಲಿ. ಈಗ ತೋರಿಸುವಂತಹ ಭಾವಚಿತ್ರ ಕೃಷ್ಣೇಂದ್ರ ಸ್ವಾಮಿಗಳ ಮಠದ ಒಂದು ಭಾವಚಿತ್ರ. ಅದು ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಸಿದ್ಧಾರೂಢರು ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಒಂದು 100 ವರ್ಷದ ಹಿಂದೆ ಅವರು ಅಲ್ಲಿ ಐಕ್ಯರಾಗಿದ್ದರು ಅಂತೇಳಿ. ಅಂದ್ರೆ ಕೃಷ್ಣೇಂದ್ರ ಸ್ವಾಮಿಗಳು, ಆಮೇಲೆ ಈ ಗುರುಲ ಹೊಸರಿನ ಚಿದಂಬರ ದೀಕ್ಷಿತರು ಅಂತ ಹೇಳ್ತಾರಲ್ಲ, ಇವರು ಕೂಡ ಸಮಕಾಲೀನರ. ಆವಾಗ ಇವರು ಕೃಷ್ಣೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಆಶ್ವಾಸನೆ ಹೇಳಿದ್ರಂತೆ, ಇಲ್ಲ ಈ ಜಾಗಕ್ಕೆ ಅಂದರೆ ಈ ಹುಬ್ಬಳ್ಳಿ ಜಾಗಕ್ಕೆ ಒಬ್ಬ ಯತಿ ಬರ್ತಾನ, ವೇದಾಂತವನ್ನು ಅರಿತಂತಹ ತತ್ವಜ್ಞಾನಿ ಬರ್ತಾನೆ, ಆತನಿಗೆ ನೀವು ಶರಣಾಗತರಾಗಿರಿ, ಆತನಿಂದ ಉಪದೇಶವನ್ನು ಪಡೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇದು ಅಂತಕ್ಕಂತೆ ಕಥೆ ಅಂತ ಅಲ್ಲ, ಸಿದ್ಧಾರೂಢರ ಚರಿತ್ರೆಯನ್ನು ಮರಾಠಿ ಭಾಷೆಯಲ್ಲಿ 3 ಜನ ಬರೆದಿದ್ದಾರೆ. ಅದ್ರ ಪೈಕಿ ಈ ಪರಶುರಾಮ್ ಪಂತನವರು ಬರ್ತಾರೆ, ಸಿದ್ಧಾರೂಢ ವಿಜಯ ಅಂಥೇಳಿ. ಅದರೊಳಗೆ 31ನೇ ಅಧ್ಯಾಯದೊಳಗೆ ಈ ಯಾರೋ ಕೃಷ್ಣೇಂದ್ರ ಸ್ವಾಮಿಗಳು ಹೇಳಿದಂತಹ ಭವಿಷ್ಯವಾಣಿಯನ್ನು ಅವರು ಉಲ್ಲೇಖ ಮಾಡ್ಯಾರ. ಮತ್ತು ಇನ್ನೊಂದು ಸಿದ್ಧಾರೂಢ ಚರಿತ್ರೆ ಅಂತ ಹೇಳಿ ಈ ಗೋಕುಳಾಬಾಯಿ ಅಂಥೇಳಿ ಅವರು ಮರಾಠಿಯೊಳಗೆ ಬರ್ದಾರ. ಅವ್ರದ್ದು ಕೂಡ ಅಧ್ಯಾಯ 31ನೇ ಅಧ್ಯಾಯದೊಳಗೆ ಐ ಥಿಂಕ್ 165ನೇ ಪುಟದೊಳಗಡೆ ಬರ್ತದೆ. ಅದು ಯಾರ್ದು? ಕೃಷ್ಣೇಂದ್ರ ಗುರುಗಳ ಬಗ್ಗೆ ಅಂತೇಳಿ. ಅಂದಮೇಲೆ ಆ ತತ್ವನಿಷ್ಠಂತಹ ಮಹಾತ್ಮರು ಕೂಡ ಸಿದ್ಧಾರೂಢರ ಬರುವಿಕೆಯನ್ನು ಭವಿಷ್ಯವಾಣಿಯನ್ನು ಹೇಳಿದರು. ಅದರಂತೆ ಈ ನರಸಿಂಹಶಾಸ್ತ್ರಿಗಳು ಅಂತ ಹೇಳಿದ್ರಲ್ಲ, ಸಿದ್ಧಾರೂಢರಿಗೆ ಇದೇ ಜಾಗೆಯಲ್ಲಿ ಭೇಟಿಯಾಗಿದ್ದರು. ಅವರ ಜೊತೆಗೆ ಶಾಸ್ತ್ರಾಸ್ತ್ರವನ್ನು ಮಾಡಿದರು. ಅದೇ ನರಸಿಂಹಶಾಸ್ತ್ರಿಗಳನ್ನು ಈಗ ಶ್ರೀಧರ ಸ್ವಾಮಿಗಳು ಅಂತ ಕರೀತಾರೆ. ಅವರ ಸಮಾಧಿಯು ಕೂಡ ಈ ಕೃಷ್ಣೇಂದ್ರ ಸ್ವಾಮಿಗಳ ಮಠದಲ್ಲಿ ಆಗಿದೆ. ಇದು ಕೃಷ್ಣೇಂದ್ರ ಸ್ವಾಮಿಗಳ ಬಗ್ಗೆ ಅತ್ಯಂತ ವಿವರಣೆ. ಇನ್ನು ಇದೇ ಚಿತ್ರಘನಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸಿದ್ಧಾರೂಢರ ದೇಹ ಬಿಟ್ಟರಲ್ಲ, ಯಾವಾಗ? ದಿನಾಂಕ 21 ಆಗಸ್ಟ್ 1929. ಇನ್ನು ಅವರು ಉತ್ತರಾಧಿಕಾರಿಯನ್ನು ಮಾಡಿಕೊಂಡಿದ್ದರು. ಯಾರನ್ನ? ಗುರುನಾಥ ಹಾರೂಢರನ್ನು. ಗುರುನಾಥ ಹಾರೂಢರಿಗೆ ಕೇವಲ ಒಂದು 19-20 ವಯಸ್ಸು. ಅಂದ್ರೆ 1920 ವಯಸ್ಸಾಗ್ತದೆ. 1909ನೇ ಇಸ್ವಿಯೊಳಗೆ ಅವ್ರು ಜನ್ಮ ತಾಳ್ಯಾರ. 1929ನೇ ಇಸ್ವಿಯೊಳಗೆ ಸಿದ್ಧಾರೂಢ ದೇಹ ಬಿಟ್ಟೈತಿ. ಅಂದರೆ 20 ವಯಸ್ಸಿನ ಬಾಲಕರು. ಈ ಫೋಟೋ ಗಮನಿಸ್ಬೇಕು ನೀವು. ಅವಾಗ ಎಷ್ಟು ಬಾಲ್ಯಾವಸ್ಥೆ ಅದ. ಅಷ್ಟೇ ಅಲ್ಲ, ಈ ಫೋಟೋದೊಳಗೆ ಅವರ ಬ್ರಹ್ಮ ತೇಜಸ್ಸನ್ನು ನಾವು ಕಾಣಬಹುದು. ಯಾವಾಗ ಸಿದ್ಧಾರೂಢ ದೇಹ ಬಿಟ್ಟರಲ್ಲ, 2 ವರ್ಷ ಪರ್ಯಂತರ ಇದೇ ಚಿದ್ಘನಾನಂದ ಸ್ವಾಮಿಗಳ ಸಮಾಧಿಯಲ್ಲಿ ಅವರು ವಾಸ್ತವ್ಯ ಹೂಡಿದ್ದರು. ಯಾವಾಗ ದೇಹ ಬಿಟ್ಟರು ಆವಾಗಲಿಂದನೇ ಅವರು ಮೌನವಾದರು. ಅವರ ಮೌನ ಸ್ಥಿತಿ ಹೆಂಗಪ್ಪ ಅಂತಂದ್ರೆ, ಅದು ಮಾತಿಗೂ ಕೂಡ ಮೌನ ಅಂತ ಹೇಳಿ, ತಮ್ಮ ಬೇಕು ಬೇಡಾರ್ಥೆಯನ್ನ ಬರವಣಿಗೆಯಿಂದಲೂ ಸಹಿತ ತಿಳಿಸ್ತಿದ್ದಿಲ್ಲ ಅವರು. ಅದಕ್ಕೆ ಬ್ರಹ್ಮಾನಂದ ಅಂತ ನಾವು ವೇದಾಂತಿಗಳು ಹೇಳ್ತಾರೆ. ಕರೆ ಬರವಣಿಗೆ ಇಲ್ಲ, ಯಾವುದರ ಚಿಹ್ನೆಗಳು ಇಲ್ಲ. ನನಗೆ ಹಸು ಆಗ್ತದೆ, ನನಗೆ ನೀರಡಿಕೆ ಆಗ್ತದೆ, ನಾ ಮಲಮೂತ್ರಕ್ಕೆ ಹೋಗ್ಬೇಕು, ಏನೇನೇ ಇಲ್ಲ. ಎಲ್ಲ ದೃಷ್ಟಿಯಿಂದ ಮೌನವಾದಂತಹ ಯೋಗಿ ಅಂತಂದ್ರೆ ಗುರುನಾಥ ಹಾರೂಢರು. ಇದು ಏನು ಉತ್ಪ್ರೇಕ್ಷೆ ಅಲ್ಲ, ಇಡೀ ಭಾರತದೊಳಗೆ ಇಂಥ ಸನ್ಯಾಸಿ. ಅದಕ್ಕೆ ಗೀತಾದಲ್ಲಿ ಹೇಳ್ತಾರ ಸ್ಥಿತಪ್ರಜ್ಞಾ ಅಂಥೇಳಿ. ಆ ಸ್ಥಿತಿಯೊಳಗಿದ್ದಂಥವ್ರು ಯಾರಪ್ಪ ಅಂತಂದ್ರೆ ಗುರುನಾಥ ಹಾರೂಢರು. ಸಿದ್ಧಾರೂಢರ ದೇಹ ಬಿಟ್ಟ ಮೇಲೆ ಇದೇ ಸಮಾಧಿಯೊಳಗೆ ಅಂದರೆ ಚಿದ್ಘನಾನಂದ ಸಮಾಧಿಯೊಳಗೆ 2 ವರ್ಷ ಇವ್ರು ಹೊರಗನೆ ಬಂದಿಲ್ಲ. ಭಕ್ತರಲ್ಲಿ ಹೊರಗೆ ಕೂತ್ಕೊಂಡು ನಿನ್ನ ಊಟ ಉಡುಗೆ ಏನು, ತಾವು ಫೋರ್ಸಿಬಲಿ ಒಳಗೆ ಹೋಗಿ ಸ್ನಾನ ಮಾಡಿಸೋದಾಗಲಿ, ಊಟ ಮಾಡು ಅಂತ ಹೇಳೋದಾಗಲಿ ಬಹಳ ಕಾಳಜಿ ತೊಗೊಂಡ್ರು.
ಆದರೂ ಕೂಡ ಗುರುನಾಥರು ತಮ್ಮ ಮೌನಾವಸ್ಥೆಯನ್ನು ಬಿಡಲಿಲ್ಲ. ಎಲ್ಲಿವರೆಗೆ ಬಿಡಲಿಲ್ಲ ಅವರು? ತಮ್ಮ ದೇಹ ಇರುವವರೆಗೆ. ಅಂದರೆ 62ನೇ ಇಸ್ವಿಗೆ ಅವರು ದೇಹ ಬಿಟ್ಟರು. 33 ವರ್ಷ ಅವರು ಅಖಂಡವಾಗಿ ಮೌನಧಾರಿಗಳಾದರು. ಅವರಂತಹ ಮೌನಿಗಳನ್ನು ನಾವು ಭಾರತ ದೇಶದಲ್ಲಿ ಯಾವ ಸ್ವಾಮಿಯನ್ನು ಕೂಡ ನಾವು ಕಾಣಲಿಕ್ಕಿಲ್ಲ. ಇನ್ನು ಇಲ್ಲಿಯ ವಿಶೇಷ ಏನು? ಖರೆ ಸಿದ್ಧಾರೂಢರು ಶಯನ ಮಂದಿರ ಅಂತ ಹೇಳ್ತೇವೆ. ಈಗೇನಲ್ಲಿ ಮೂರ್ತಿ ಅದಲ್ಲ, ಆ ಮೂರ್ತಿಗಿಂತ ಪೂರ್ವದಲ್ಲಿ ಅಂದ್ರೆ ಮೂರ್ತಿ 1964ನೇ ಇಸ್ವಿಯೊಳಗೆ ಸಿದ್ಧಾರೂಢರು ಇಲ್ಲಿ ಮಲಗ್ತಿದ್ರು ಅನ್ನೋ ಸಲುವಾಗಿ ಗೋವಿಂದ ಸ್ವಾಮಿಗಳು ಏನು ಮಾಡಿದರು, ಆ ನೆನಪಿಗಾಗಿ ಸಿದ್ಧಾರೂಢರು ಮಲಗಿದ ಒಂದು ಭಾವಭಂಗಿಯುಳ್ಳಂತಹ ಮೂರ್ತಿಯನ್ನು ತಯಾರಿಸಿದರು. ತಯಾರು ಮಾಡಿದವರು ಜಿವಾಜಪ್ಪ ಬಾಪ್ಕರ್ ಅಂಥೇಳಿ. ಅವರು ರೈಲ್ವೆ ಎಂಪ್ಲಾಯಿ. ಅವರಲ್ಲಿ ಸಿದ್ಧಾರೂಢ ಮಠದೊಳಗೆ ಸಾಕಷ್ಟು ಮೂರ್ತಿಗಳನ್ನು ಮಾಡ್ಯಾನ. ಅವ್ರ ವಿಷಯ ಬಂದಾಗ ಅವ್ರದ್ದು ಇದನ್ನು ಹಾಕಿ ಅವ್ರ ಮಹತ್ವ ಎಲ್ಲವನ್ನೂ ಹೇಳ್ತಾನೆ. ಸಿದ್ಧಾರೂಢರು ಸ್ವತಃ ಮಲಗಿದಂತಹ ಆ ಮೂರ್ತಿ ಮೇಲೇನ, ಯಾವುದು ಆ ಪಲ್ಲಂಗದ ಮೇಲೇನ ಆ ಸಿದ್ಧಾರೂಢರು ಶಯನಾವಸ್ಥೆಯಲ್ಲಿರುವಂತಹ ಒಂದು ಮೂರ್ತಿ ರಚನೆ ಮಾಡಿದರು. ಇನ್ನು ಇದೇ ಶಯನ ಮಂದಿರದೊಳಗೆ ನಾನು ಯಾವಾಗ 1960ನೇ ಇಸ್ವಿಯೊಳಗೆ ವಿದ್ಯಾಭ್ಯಾಸಕ್ಕೆ ಬಂದಿದ್ನೋ, ನಾವು ಸಣ್ಣ ವಯಸ್ಸಿನವರು, ನಾವು ಬೆಳಿಗ್ಗೆ 5 ಈ ಶಯನ ಮಂದಿರವನ್ನು ತಗೊಂಡು ಕೊಡ್ತಿದ್ವಿ. ಅದನ್ನು ಬೆಳಿಗ್ಗೆ ಸ್ವಚ್ಛ ಮಾಡ್ತಿದ್ವಿ. ಅವಾಗ ಆಮೇಲೆ ನಮ್ಮಲ್ಲಿ ಗದಿಗಮ್ಮ ತಾಯಿ ಅಂತ ಇದ್ಲು, ಎಲ್ಲೇ ಈ ಪ್ರಣವ ಕುಟುಂಬದಾಗ. ಹಿಂಗೆ ಅನೇಕರು ಕೂಡ ಏನು ಮಾಡ್ತಿದ್ರು, ಈ ಸಮಾಧಿ ಚಿದ್ಗಣಾನಂದ ಸ್ವಾಮಿಗಳ ಸಮಾಧಿಯನ್ನು, ಸಿದ್ಧಾರೂಢ ಸಮಾಧಿಯನ್ನು ತೊಳೆದ ಮೇಲೆ ಚಿದ್ಗಣಾನಂದ ಸ್ವಾಮಿಗಳ ಸಮಾಧಿಯನ್ನು ತೊಳೆದು ಹೂವು ಪತ್ರಿ ಗಂಧ ಪುಷ್ಪವನ್ನು ಹೆಚ್ಚಿ ಹೂವು ಪತ್ರಿಯನ್ನು ಏರಿಸಿ ಅವರು ಹೋಗ್ತಿದ್ರು. ಆ ಭಾಗ್ಯ ನಾನು ಕೂಡ ನೋಡಿದ್ದೇನೆ. ಅಷ್ಟೇ ಅಲ್ಲ, ಇಲ್ಲಿ ನಿತ್ಯ ಪೂಜೆ ಆಗ್ತಿತ್ತು. ಸಿದ್ಧಾರೂಢರು ಇದ್ದಾಗಲೂ ಪೂಜೆ ಆಗ್ತಿತ್ತು, ಗುರುನಾಥಾರೂಢರು ಇದ್ದಾಗಲೂ ಪೂಜೆ ಆಗ್ತಿತ್ತು. ಗುರುನಾಥಾರೂಢರು ಯಾವಾಗ ಸಿದ್ಧಾರೂಢರ ಮಂಗಳಾರತಿಯನ್ನು ಅಂದರೆ ಪ್ರಾತಃ ಕಾಲದ ಮಂಗಳಾರತಿ ಏನು ಆಗ್ತಿತ್ತಲ್ಲ, ಅದಾದ ತಕ್ಷಣ ಈ ಶಯನ ಮಂದಿರಕ್ಕೆ ಬಂದು ಸಿದ್ಧಾರೂಢರು ಕೂಡಿರುವಂಥ ಅದೇನು ಶಯನ ಮಂದಿರದ ಆಸನ ಇತ್ತಲ್ಲ, ಅಲ್ಲಿ ಕೂಡಿರ್ತಿದ್ರು. ಅವರು ಹೊರಗಿಂದಲೇ ಮಂಗಳಾರತಿಯನ್ನು ಮಾಡ್ತಿದ್ರು. ಇದನ್ನು ನಾನು ಕಣ್ಣು ಮುಟ್ಟದಿಂದಲೂ ಕೂಡ ನಾನು ನೋಡಿದ್ದೇನೆ. ಅದೇ ಮಂಗಳಾರತಿ ನಿಷ್ಠೆ ಪೂಜೆಯನ್ನು ಕೂಡ ಈಗ ಪ್ರತಿನಿತ್ಯನೂ ಕೂಡ ಇಲ್ಲಿ ಸಿದ್ಧಾರೂಢರ ಮಂಗಳಾರತಿ ಆದಮೇಲೆ ಇಲ್ಲೇ ಮಂಗಳಾರತಿ ಜರುಗ್ತದೆ. ಆದ್ದರಿಂದ ಈ ಶಯನ ಮಂದಿರ ಚಿದ್ಗಣಾನಂದ ಸ್ವಾಮಿ ಸಮಾಧಿ ಇದು ಸಿದ್ಧಾರೂಢ ಮಠದ ಸ್ಥಾಪನೆಗೆ ಮೂಲ ಕಾರಣ, ಸಿದ್ಧಾರೂಢರ ವಾಸ್ತವ್ಯಕ್ಕೆ ಮೂಲ ಕಾರಣ, ಪವಿತ್ರ ಕ್ಷಣ. ಆದ್ದರಿಂದ ಬಂದಂಥ ಎಲ್ಲ ಭಕ್ತರು ಇದರ ದರ್ಶನವನ್ನು ಪಡೆಯಬಹುದು. ಇನ್ನೊಂದು ಅಚ್ಚರಿ ಸಂಗತಿಯನ್ನು ನಾನು ಹೇಳಬಲ್ಲೆ. ಇಲ್ಲಿ ಒಂದು ಫೋಟೋ ತೋರಿಸ್ತೇನೆ. ಈ ಭಾವಚಿತ್ರವನ್ನು ನೋಡ್ಬೋದು. ಶಯನ ಮಂದಿರದಲ್ಲೇ ತೆಗೆದಂಥ ಫೋಟೋ. ಅಂದರೆ 1985ನೇ ಇಸ್ವಿಯೊಳಗೆ ಈ ಶಾಂತಾಶ್ರಮ ಅಂತ ಏನದಲ್ಲ, ಅಂದರೆ ಶಿವಪುತ್ರ ಸ್ವಾಮಿಗಳ ವಾಸಸ್ಥಾನ. ಅದು ಸಿದ್ಧಾರೂಢರ ಶಿಷ್ಯರೇ. ಅವರು 1984ರಲ್ಲಿ ದೇಹ ಬಿಡ್ತಾರೆ. ಅವರು ಸಮಾಧಿ ಮಂದಿರದೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಅದೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದೊಳಗೆ ವೀರೇಂದ್ರ ಹೆಗ್ಗಡೆಯವರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ಕಲಬುರ್ಗಿಯನ್ನವರು ಚೇರ್ಮನ್ರಿದ್ರು. ಎಲ್ಲೇ ಸಿದ್ಧಾರೂಢ ಮಠ ಚೇರ್ಮನ್ರು, ಸಿದ್ಧಾರೂಢ ಮಠಕ್ಕೆ. ಅವರು ವೀರೇಂದ್ರ ಹೆಗ್ಗಡೆಯವರನ್ನು ಮಠಕ್ಕೆ ದರ್ಶನಾರ್ಥಿಯಾಗಿ ಕರ್ಕೊಂಡು ಬಂದಾಗ ಈ ಮೂಲ ಸ್ಥಳ ಅಂತ ಏನದಲ್ಲ, ಚಿದ್ಗಣಾನಂದ ಸ್ವಾಮಿಗಳ ಸಮಾಧಿಗೆ ಒಳಗೆ ಕರ್ಕೊಂಡ್ಬಂದು ದರ್ಶನವನ್ನು ಮಾಡಿಸಿದ್ರು. ಈ ವೀರೇಂದ್ರ ಹೆಗ್ಗಡೆಯವರು ಕೂಡ
ಈ ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ದರ್ಶನವನ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಸಮಸ್ಯೆ ಬರ್ತದೆ. ಈಗ ನಾವು ಸಮಾಧಿ ಒಳಗೆ ಹೋಗಿದ್ವಿ, ನಾವು ಸಮಾಧಿ ನೋಡಿದ್ವಿ. ನಾವೇನಂದ್ವಿ, ಚಿದ್ಗನಾನಂದ ಸ್ವಾಮಿ ಸಮಾಧಿ ಅಂತ ಹೇಳಿದ್ವಿ. ಇಲ್ಲಿ ನಾವು ಮ್ಯಾಲೆ ನೋಡ್ತೇವೆ ಸಿದ್ಧಾರೂಢರ ಶಯನ ಮಂದಿರ ಅಂತೇಳಿ. ಅಂದ್ರೆ ಸಿದ್ಧಾರೂಢರು ಕೂಡ ಇಲ್ಲಿ ಮಲಗ್ತಿದ್ರು ಅಂತ ಹೇಳಿ. ಶಯನ ಅಂದ್ರೆ ಮಲಗೋದು. ಅಂದಮೇಲೆ ಈ ನಾವು ಸಮಾಧಿ ನೋಡ್ತೇವೆ, ನೆಲದಿಂದ ಎಷ್ಟೈತದು, 1 ಫೂಟು. ಅಲ್ಲಿ ಹಿಂದೆ ಸಿದ್ಧಾರೂಢರು ಮಲಗಿದ್ದಂತ ಈಗಿನ ಮೂರ್ತಿ ಇಟ್ಟಾರ. ಅದ್ರ ಬುಡಕ ಸಿದ್ಧಾರೂಢರು ಸ್ವತಃ ಮಲಗಿದಂಥ ಆಸನದ ಅದ್ರ ಮೇಲೆ ಈಗ ಗಾದಿ ಹಾಕ್ಯಾರ, ಮಲಗಿಸ್ಯಾರ. ಸಿದ್ಧಾರೂಢರು ಅಲ್ಲಿ ಮಲಗ್ತಿದ್ರು. ಆದರೆ ಏನಾಗ್ತಿದ್ರು, ಆ ಆಸನ ಏರ್ಬೇಕಾದ್ರೆ ಆ ಸಮಾಧಿ ಮೇಲೆ ಕಾಲಿಟ್ಟು ಮೇಲೆ ಹೋಗ್ತಿದ್ರು. ಅದನ್ನ ಬ್ರಾಹ್ಮಣರಿಗೆ ಏನಾಯ್ತು, ನಮ್ಮ ಗುರುಗಳ ಸಮಾಧಿ ಮೇಲೆ ಇವರು ಕಾಲಿಟ್ಟು ಮೇಲೆ ಕೂರುತ್ತಾರಲ್ಲ, ಅವ್ರಿಗೆ ಮನಸ್ಸಿಗೆ ವಿಕ್ಷೇಪ ಆಗತ್ತಿದ್ದು. ನಮ್ಮ ಗುರುವಿನ ಸಮಾಧಿ ಮೇಲೆ ಇವರು ಕಾಲಿಟ್ಟು ಅಲ್ಲಿ ಹಿಂದೆ ಮಲಗ್ತಾರಲ್ಲ. ಅವಾಗ ತಮ್ಮತೊಳಗೆ ಮಾತಾಡಕತ್ತಿದ್ರು ಅವರು. ಅವಾಗ ಯಾರು ಸಮಾಧಿಯ ಆಸ್ತರ ಅಂತ ಚಿದ್ಗನಾನಂದ ಸ್ವಾಮಿಗಳು ಆ ಶಿಷ್ಯರ ಕನಸಿನೊಳಗೆ ಹೇಳಿದ್ರಂತೆ, ಆತನು ಪಾದವನ್ನು ಇಟ್ಟರೆ ನನಗೆ ಶಾಂತಿ ಆಗ್ತದೆ. ಅವ ಮಹಾತ್ಮದಾನ, ನನಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿ ಅದಾನೆ. ನೀವು ಅವನಿಗೆ ಶರಣಾಗತರಾಗಿ ನಿಮ್ಮ ದುಃಖ ಭವದುಃಖ ಕಳೆಯಲಿಕ್ಕೆ ಅವನೊಬ್ಬನೇ ಸಾಧ್ಯ ಅಂತ. ಅವಾಗಲಿಂದ ಈ ಹಳೆ ಹುಬ್ಬಳ್ಳಿಯಲ್ಲಿರುವಂತಹ ಎಲ್ಲ ಬ್ರಾಹ್ಮಣರು ಸಿದ್ಧಾರೂಢರ ಭಕ್ತರಾದ. ಇದು ಬ್ರಾಹ್ಮಣರು ಸಮಾಧಿ ಆದರೂ ಕೂಡ ಬ್ರಾಹ್ಮಣರು ಸಿದ್ಧಾರೂಢರ ಭಕ್ತರಾಗಲಿಕ್ಕೆ ಕಾರಣ ಇದು. ಇನ್ನು ನಮ್ಮ ಸಿದ್ಧಾರೂಢ ಚರಿತ್ರದೊಳಗೂ ಬರ್ತದೆ. 48ನೇ ಅಧ್ಯಾಯ ಶಿವರಾಮಚಂದ್ರಿಗೆ ಬರೆದದ್ದು, 49ನೇ ಅಧ್ಯಾಯ, 50ನೇ ಅಧ್ಯಾಯ. 50ನೇ ಅಧ್ಯಾಯದಾಗ ಚನ್ನಮಲ್ಲಪ್ಪ ಅಂತ ಬರ್ತಾರೆ. ಚನ್ನಮಲ್ಲಪ್ಪನ ಶಿವ ಏನು ಸಿದ್ಧಾರೂಢರಿಗೆ ಇಲ್ಲಿ ಮಲಗ್ತಿದ್ರು ಅವರು. ಯಾಕೆ ಆಗಿನ ಕಾಲದೊಳಗೆ ಮಠ ಇನ್ನೂ ಪೂರ್ತಿ ಕಟ್ಟಿದ್ದಿಲ್ಲ. ಇಲ್ಲಿ 2 ಜೋಪಡಿ ಇದ್ವು. ಇದ್ರ ಪಕ್ಕದಾಗ ಜಾಗ ಖರೀದಿ ಮಾಡಿದ್ಮೇಲೆ 20-25 ವರ್ಷ ಆದ್ಮೇಲೆ ಇವೆಲ್ಲ ಬೆಳ್ಕೊಂತ ಬಂದವು. ಅವಾಗ ಮೂಲೆಯಲ್ಲಿ ಮಕ್ಕೊಳ್ತಿದ್ರು ಅವರು. ಅವ ಚನ್ನಮಲ್ಲಪ್ಪ ಇಲ್ಲಿ ಹೊಳಗೆ ಮಕ್ಕೊಳ್ತಿದ್ದ. ಅವನ ಶಿವ ಅತ್ಯುತ್ತಮ ಶಿವ. ಅಜ್ಜಿಗೆ ಒಂದು ಸ್ವಲ್ಪ ಕೆಮ್ಮ ಆದ್ರೆ ಸಾಕು, ಆಗಿಂದಾಗ ಎಚ್ಚರಾಗಿ ಏನಾಗೈತಿ ಅಂತ ನೋಡ್ತಿದ್ದ. ಅವ ಮಲಗ್ಯಾನವ, ಬೆಳತಂಕ ಕಾಯೋ ಕೆಲಸ. ಅವ ಏನಾಗೈತಿ, ಒಂದು ಹಾವು ಇದನ್ನೈತಲ್ಲ ಸರಸರ ಹತ್ತಿ ಆ ಪ್ರವೇಶ ಮಾಡೋದನ್ನು ನೋಡಿದ, ಒಳಗೆ ಹೋಗೋದನ್ನು ಎತ್ತರಾಗಿ ಬಡ ಬಡ ನೋಡಿದ್ವಿ. ಆ ಹಾವು ದೊಡ್ಡದು, ಸಾಧಾರಣ 2 ಮೊಳದ ಉದ್ದದ್ದ. ಅದ ಬಾಲವನ್ನು ಹಿಡಿದು ಜಗ್ಗಿ ಅದನ್ನ ಹೊರಗೆ ಹೋಗದ ಅಂತೇಳಿ. ಅದು ಜಗ್ಗಿದ್ದಕ್ಕೆ ಅದು ಏನು ಮಾಡಿತು, ತನ್ನ ಜೀವ ಅದು ಉಳಿಸ್ಕೋಬೇಕಿಲ್ಲ, ಇವನಿಗೆ ಕಚ್ಚಿತದು. ಆದರೆ ಇವನಿಗೆ ಗುರುಸೇವ ಇತ್ತಲ್ಲ, ಕಚ್ಚಿ ಅವ ಹೊರ ಹೋಗುದ. ಆ ಹಾವು ಏನಾಗಿತ್ತು, ಇವ್ರು ಕಚ್ಚಿದ್ದಕ್ಕೆ ಇವನಿಗೆ ಏನಾಯ್ತಪ್ಪ ಅಂದರೆ ಶರೀರದಲ್ಲಿ ವಿಷ ಪ್ರಯೋಗ ಆಯಿತು. ಇವ ತಲೆ ತಿರುಗಿ ಇಲ್ಲೇ ಬಿದ್ದ. ಸಿದ್ಧಾರೂಢರು ನೋಡಿದ್ರು, ಬೆಳಿಗ್ಗೆ 4:45 ಹೇಳವ ಇವ ಬಂದು ನನಗೆ ಎಬ್ಬಿಸ್ತಿದ್ದ. ಇವತ್ತು ಇವ್ನು ಸಪ್ಲನೆಲ್ಲ ಯಾಕಂತ ಇಲ್ಲಿ ಎದ್ದು ಹೊರಗೆ ಬಂದ್ರೆ ಹಂಗೆ ಮಲಗಿದ್ದ. ಚನ್ನಮಲ್ಲ ಅಂತ ಹೇಳಿ ಮುಟ್ಟಿ ಎಬ್ಸಿದ್ರು ಅವರು. ಆದರೆ ಒಂದು ಪ್ರಾಣ ಹೋಗಿತ್ತವಾಗ. ಇದರಿಂದ ವಿಷಬಾಧೆಯಿಂದ. ಜ್ಞಾನಿ ಅವ್ರು ಸಿದ್ಧಾರೂಢರಿಗೆ ಅಂತಃಚಕ್ಷು ನಾವಿತ್ತಲ್ಲ, ಜ್ಞಾನ ದೃಷ್ಟಿಯಿಂದ ನೋಡಿರು. ನಾನು ಭಕ್ತ ರಕ್ಷಕ ಅಂತ ನಾನು ಬಿರುದು ಪಡೆದೇನೆ. ನನ್ನನ್ನು ಹಗಲು ರಾತ್ರಿ ಸೇವೆ ಮಾಡ್ತಾರೆ. ನನ್ನ ಸಲುವಾಗಿ ಇವ ಪ್ರಾಣ ಕಳ್ಕೊಂಡ. ಆಗಿಂದಾಗ ಅವನು ಮುಟ್ಟಿ ಏನು ದಂಶ ಅದು ವಿಷಯವನ್ನು ಕಟ್ಟಿದ್ದಲ್ಲ, ಅಲ್ಲಿ ಕೈ ಸಾರಿಸ್ತಾರ. ಚರ್ಮೆಲ್ಲ ಇರುಳು ಅಂತ ಹೇಳ್ತಾರೆ ಅವರು. ಅವ ಗಾಢ ನಿದ್ರೆಯೊಳಗಿರ್ತಾರಲ್ಲ, ಹಂಗೆ ಆಕರ್ಷಿತ. ಯಪ್ಪ ಯಾಕೆ ಬಂದಿ ಅಂತ ಕೇಳ್ತಾನವ. ಅವನಿಗೆ ಹಾವು ಕಡ್ದದ್ದು ಗೊತ್ತಿಲ್ಲ. ನಾವು ಗಾಢ ನಿದ್ರೆಯೊಳಗೆ ಕಣ್ತೀವಿ ಅಂತ ಹೇಳ್ತಿದ್ವಲ್ಲ, ಹಂಗೆ ಹೇಳ್ತಾನವ. ಅವಾಗ ಹೇಳ್ತಾರೆ, ಗೊತ್ತೈತೆ ತಗೊಳ್ಳು, ಹಾವು ಏತ್ ಹೋಗೋದವ ನೀನು ಹೌದಲ್ಲ. ಸಿದ್ಧಾರೂಢರು ಹೇಳ್ತಾರೆ, ಅಂದ್ರೆ ಎಷ್ಟು ಆತ್ಮೀಯತೆ ಅಂತ ಹೇಳ್ತಾರ. ನಿನ್ನ ಪ್ರಾಣ ಹೋಗಿತ್ತು ಖರೆ,
ಆದರೆ ನಿನ್ನ ಸೇವೆಗೆ ಮೆಚ್ಚಿ ನಾನು ಪ್ರಾಣದಾನ ಮಾಡಿದೆ. ಅದಕ್ಕೆ ಈ ಜಗದನ್ನು ಕೂಡ ಏನಿದ್ದಲ್ಲಪ್ಪ, ಜನಮಲ್ಲಪ್ಪನ್ನ ಕಳೆದ ಜೀವವನ್ನು ಬದುಕಿಸಿದಂತಹ ಸ್ಥಳ ಇದು. ಇದು ಸಿದ್ಧಾರೂಢರ 50ನೇ ಅಧ್ಯಾಯದಾಗೂ ಬರ್ತದೆ. ಮತ್ತು ಇನ್ನೂ ಒಂದು ಬರ್ತದೆ 49ನೇ ಅಧ್ಯಾಯದೊಳಗೆ, ಅದು ಶಿವದಾಸರದಲ್ಲಿ ಒಬ್ಬ ಮುದುಕಿ ವಿಷವನ್ನ ಪ್ರಾಸ ಮಾಡಿದಳು ಅಂತ ಹೇಳಿ. ಸಿದ್ಧಾರೂಢರಿಗೆ ಅವರ ಜೀವನದೊಳಗೆ 3 ಸಲ ವಿಷ ಪ್ರಾಶ ಆಗಿದೆ. ಮೊದಲನೇ ಸಲ ಪ್ರಾಸ ಆಗಿದ್ದು, ಆ ಮುದುಕಿ ಏನು ಮಾಡಿದ್ದು, ವಿಷದ ಅನ್ನವನ್ನು ತೊಗೊಂಬಂದದ್ದು. ಯಾಕಂತಂದ್ರೆ ಅಲ್ಲಿ ಷಡ್ಯಂತ್ರ ಇತ್ತು. ಸಿದ್ಧಾರೂಢರನ್ನ ಈ ಕೆಲವು ಲಿಂಗಾಯತ ಜನ ಮಾಡಿದ್ರು, ಇವ ಲಿಂಗವಿಲ್ಲದ ಹೋಗಿ ನಮ್ಮ ಕುಲ ಕೆಡ್ಸಕತ್ತಾನ. ನಾನಾ ಥರದಿಂದ ಇವನು ಏನೋ ಉಪಾಯ ಮಾಡಿದ್ರು. ಎಲ್ಲೇ ನೀವು ಕೇಳ್ತೀರಿ, ಕೌದಿ ಮಠದಾಗ ಹೋಗಿ ಹೊಡಿಸ್ಬೇಕು ಅಂತಂದ್ರು, ಜೀವ ಹೋಗಲಿಲ್ಲ. ಬಾವ್ಯಾಗ ಹಾಕಿದ್ರು, ಅಲ್ಲಿ ಜೀವ ಹೋಗಲಿಲ್ಲ. ಮಂದಿ ಕಡೆಯಿಂದ ಹೊಡಿಸಿದ್ರು, ಆಗಲಿಲ್ಲ. ಅವಾಗ ಉಪಾಯದಿಂದ ಆ ಮುದುಕಿಗೆ ಮೃಷ್ಟಾನ್ನದೊಳಗೆ ವಿಷ ಕುಡಿಸಿ ಇದನ್ನ ಅವನು ಉಳಿಸು ಅಂತ ಹೇಳಿ ಮತ್ತೆ ಕೆಲವು ದ್ರವ್ಯವನ್ನು ಕೊಟ್ಟರು. ಸಿದ್ಧಾರೂಢರಿಗೆ ಯಾಕೆ ಹೇಳಿದ್ದು, ಎಡಿನ ಮಾಡ್ಕೊಂಡ್ ಬಂದೇನೆ, ಊಟ ಮಾಡೋ ಅಂತಂದ್ರೆ ಈಗಾರ ಊಟ ಮಾಡೇನಲ್ಲ ಅಂತಂದ್ರು. ಆಗ ಬಹಳ ಆಗ್ರಹ ಮಾಡಿದ್ವಿ, ಇಲ್ಲಪ್ಪ ನಿನ್ನ ಸಲುವಾಗಿ ನಾನು 3 ದಿವಸ ನಾನು ಪ್ರಯತ್ನ ಪಟ್ಟು ನಾನು ಎಡಿ ಮಾಡ್ಕೊಂಡ್ ಬಂದೇನೆ, ಇನ್ನು ಉಣ್ಣಬೇಕು ಅಂತ. ಜ್ಞಾನ ದೃಷ್ಟಿಯಿಂದ ನೋಡ್ಯಾರ ಅವರು, ಇವಳ ಕುಟಿಲ ಮಾತು ಅವ್ರಿಗೆ ಗೊತ್ತಾಗೈತಿ. ಆದರೂ ಏನ್ ಮಾಡಿದ್ರು ಅವರು, ಪುನಃ ಪುನಃ ಆಗಲಿ ಅಂತ ಅಂದಾದ್ಮೇಲೆ 2 ಗ್ಲಾಸ್ ತಗೊಂಡು ಬಾಯ ಹಾಕೊಂಡು, ಆ ವಿಷ ಪ್ರಸಾದ ಎಷ್ಟು ತೀಕ್ಷ್ಣ ಇತ್ತಲ್ಲ, ಬಾಯ ಹಾಕೊಂಡ ಮೇಲೆ ಅವರು ನಿಗಿದ್ರು. ಯಾಕ, ಅನ್ನವನ್ನ ನಾವು ಉಗುಳಬಾರದು. ಅನ್ನಂನ ನಿಂದ್ಯಾತ್, ಇದು ಉಪನಿಷತ್ತಿನೊಳಗದ, ಅನ್ನಪೂರ್ಣೋಪನಿಷತ್ತಿನೊಳಗೆ. ಅದನ್ನ ಉಗುಳೋದು ಮಾಡೋದು ಮಾಡಬಾರ್ದು. ಸಿದ್ಧಾರೂಢರು ಏನ್ ಮಾಡಿದ್ರು, ಅನ್ನ ಐತಪ್ಪ ಆದ್ಮೇಲೆ ವಿಷವಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿದ್ರು. ಯಾಕ, ಅನ್ನಮ್ಮನ ನಿಂದ್ಯಾತ್, ಅದನ್ನ ನಾವು ಅದನ್ನ ಇದು ಮಾಡಬಾರ್ದು ಅಂತ ಮತ್ತೆ ಹೇಳಿದ್ರು. ನೋಡಮ್ಮ, ಇನ್ನೇನು ಅನ್ನ ಮಾಡ್ಕೊಂಡ್ ಬಂದಿಯಲ್ಲ, ಯಾರಿಗೆ ಕೊಡಬೇಡ, ನೀನು ಉಣಬೇಡ, ಆದ್ರೆ ಇದನ್ನ ಭೂಮಿಯಲ್ಲಿ ಹುಗಿ ಅಂತಂದ್ರು. ಯಾರಿಗೂ ಉಣಿಸ್ಬೇಡ, ನೀನು ಉಣಬೇಡ, ಇದನ್ನ ಭೂಮಿಯಲ್ಲಿ ಇದನ್ನ ಹುಗಿ ಅಂತಂದ್ರು. ಆಕೆಗೆ ಬಡಬಡಿಕೆ ಜಲವಾಯ್ತು. ಹೋದ್ಲು, ಸಿದ್ಧ ಸಿದ್ಧ ಅಂತೇಳಿ 15 ದಿವಸ ನೆಲ ಹಿಡಿದು ಆಕೆ ದೇಹ. ಇತ್ತಾಗೇನಾಯ್ತು, ಸಿದ್ಧಾರೂಢರಿಗೆ ಆ ವಿಷ ಪ್ರಯೋಗದಿಂದ ಮೈಯೊಳಗಿನ ರಕ್ತ ಏನೈತಲ್ಲ, ವಿಷ ಏರಿ ಪೂರ್ತಿ ಗುಳ್ಳೆದಿತ್ತು. ಭಕ್ತರು ಹಿಂಗೆಲ್ಲ ಸುತ್ತು ಕುಂತಿದ್ರು. ಅವರು ಸಿದ್ಧಾರೂಢರು ಅಲ್ಲೇ ಕುಂತ ಅಭಯ ಹೇಳಿದ್ರು, ಏನು ಚಿಂತೆ ಮಾಡಬೇಡ್ರಿ ಅಂತ. ಇದೇ ರೂಮಿನೊಳಗೆ ಕುತ್ಕೊಂಡು ಚರಿತ್ರದೊಳಗೆ 15 ದಿವಸ ಅಂತ ಹೇಳ್ತಾರ. ಆದರೆ ಅವರು 21 ದಿವಸ ನಿರಾಹಾರವಾಗಿ ಇದೇ ಚಿದ್ಘನಾನಂದ ಸಮಾಧಿಯೊಳಗೆ ಇದ್ದು ಆ ವಿಷ ಇತ್ತಲ್ಲ ಅದನ್ನು ಕಳ್ಕೊಂಡ್ರು. ಯಾಕಂತಂದ್ರೆ ಯೋಗ ಸಿದ್ಧಿ ಅವ್ರಿಗೆ ಗೊತ್ತಿತ್ತು. ಆ ಯೋಗ ಸಿದ್ಧಿಯಿಂದ ಅದನ್ನು ಸ್ತಂಭನ ಮಾಡಿ ಅವಾಗ 21 ದಿವಸ ಏನೂ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಅವಾಗ ವಿಷ ಎಲ್ಲ ಹೋಗಿ ಶರೀರ ಬದಲಿನಿಂತೆ ಅವಾಗ ಬಾಗಿಲ ತೆಗೆದು ಎಲ್ಲರಿಗೂ ದರ್ಶನ. ಅದೇ ಇದು ಚಿದ್ಘನಾನಂದ ಸ್ವಾಮಿಯ ಸಮಾಧಿ. ಇವು ನಾವು ಅನ್ಬೋದು, ಸಿದ್ಧಾರೂಢರ ಪವಾಡ ಅಷ್ಟಾಗೈತಿ ಇಷ್ಟಾಗೈತಿ ಅಂತ. ಈ ಜಗದಾಗ ಏನೇನಾಗೈತಪ್ಪ ಅಂತಂದ್ರೆ ಸಿದ್ಧಾರೂಢರಿದ್ದ ಕಾಲದಲ್ಲಿ ಇದೇ ಜಾಗ. ಇನ್ನು ಸಿದ್ಧಾರೂಢರಿಗೆ ಜಗದಾಗ ಕುಂತಿದ್ದಂತಹ ಒಂದು ಫೋಟೋ ನಾ ತೋರಿಸ್ತೇನೆ. ಹೆಂಗದ ಇದು ನೋಡಿ. ಸಿದ್ಧಾರೂಢರು ಕುಂತ ಫೋಟೋ ಇದು. ನಿಮ್ಗೇನು ಅನ್ನಿಸ್ತದೆ? ಇದು ಸಣ್ಣ ಬಾಗಿಲು ಚೌಕಟ್ಟು ಐತಿಲ್ಲ, ಬಾಗಿಲು ಎಷ್ಟು ಫೂಟ್ ಐತಪ್ಪ? ಅದು 3 ಫೂಟ್ ಐತಿ. ಆಗಲ್ಲ. ಎತ್ತರ ಎಷ್ಟೈತಿ? 4.5 ಫೂಟ್ ಸಹಿತ ಬರೋದಿಲ್ಲ. ಸಿದ್ಧಾರೂಢರು ಕುಂತಲ್ಲ, ಕುಂತ್ರೆ ಎಷ್ಟಾಕೈತಿ? 3.5 ಫೂಟ್ ಎತ್ತರ ಬರ್ತಾರ ಅವ್ರು. ಇಲ್ಲಿ ತಳ ನೋಡಿ, ಬಾಗಲ್ಲ ಐತಿ. ಇದು ಬಾಗಿಲ. ಈ ಕಡೆದ್ದು ಹಿಂಗೆ ಮೇಲೆ ಹೊಸ್ಲ. ಇದು ಒಳಗೆ ಬಾಗಿಲ ಕುಂತಾರ, ಇದು ಹೊಸಲ್ಲ ಕುಂತಾರ.
ಅದಕ್ಕೆ ಸಿದ್ಧಾರೂಢರ ಶಯನ ಮಂದಿರ ಮೇಲೆ ಬೋರ್ಡ್ ವಿಚಾರಲ್ಲ. ಇದು ಈ ಸ್ಥಳದ ಹಳೆಯ ಸಿದ್ಧಾರೂಢರು ಮೂಲವಾಗಿ ಬಂದು ಉಳಿದಂತಹ ಸ್ಥಳ. ಇದಕ್ಕೆ ಚಿದ್ಗಣಾನಂದ ಸ್ವಾಮಿ ಸಮಾಧಿ ಸ್ಥಳ ಅಂತ ಕರೀತಾರೆ, ಸಿದ್ಧಾರೂಢರ ಶಯನ ಮಂದಿರ ಅಂತ ಕರೀತಾರೆ. ನಂತರ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿದ್ದ ಮೇಲೆ ಭಕ್ತರ ಸಂಖ್ಯೆನೂ ಬೆಳೀತು. ಅದು ಸಿದ್ಧಾರೂಢ ಎಂತವ ಬೇಡಿದ ವರಗಳ ಕೊಡುವಾತ. ಅನೇಕ ಸ್ವಾಮಿಗಳನ್ನ ಕೇಳ್ತೇವೆ, ಆದರೆ ಎಂಥವ ಬರಲಿ, ಪಾಪಿ ಬರಲಿ, ಇವನ ಬರಲಿ, ಯಾರನ್ನ ಇವರು ಉಪೇಕ್ಷೆ ಮಾಡಿಲ್ಲ. ಕೊಟ್ಟವರು ನಮ್ಮವರು, ಕೊಡದವರು ನಮ್ಮವರು. ಆದರೆ ಕೊಟ್ಟದ್ದನ್ನು ತಮ್ಮ ಸ್ವಾರ್ಥಕ್ಕೆ ಎಂದು ಉಪಯೋಗ ಮಾಡಿ ಎಲ್ಲರಿಗೂ ಕಲ್ಯಾಣವನ್ನು ಬಯಸಿದಂಥ ಇದು ಮೂಲ ಸ್ಥಳ. ಇದರಿಂದನೇ ಏನಾಯ್ತಪ್ಪ ಅನ್ನೋದು ಮುಂದೆ ಕ್ಷೇತ್ರಾಭಿವೃದ್ಧಿ ಆಗುತ್ತೆ. ನಂತರ ಇಲ್ಲಿ ಯಾರ್ಯಾರು ಬಂದರು, ಈ ಸ್ಥಳ ಬೆಳವಣಿಗೆಗೆ ಕಾರಣರ್ಯಾರು, ಭಕ್ತರು ಯಾರು, ಎಂತೆಂಥ ಸ್ವಾಮಿಗಳು ಬಂದರು ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ನಾನು ಪ್ರಚಾರ ಪಡಿಸ್ತೀನಿ. ಆದ್ದರಿಂದ ಓಂ ತತ್ಸತ್.